ಒಂದು ರಾಜ್ಯನ ದರ್ಬಾರ್ ನಡೆದಿತ್ತು. ಆ ನಿರ್ಧಾರಿತ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ರಾಜ ವಿರಾಮವಾಗಿ ಕೂತ್ಕೊಂಡು ತನ್ನ ಮಂತ್ರಿಗಳ ಜೊತೆಗೆ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದ. ಈ ಮಂತ್ರಿಗಳಲ್ಲಿ ಕೂಡ ಥರ ಜನ ಇರ್ತಾರಲ್ವಾ. ಒಬ್ಬ ಮಂತ್ರಿ ಬುದ್ಧಿವಂತ ಅಂದ್ರೆ ಏನು, ಅವನಿಗೆ ರಾಜನ ಹೇಗೆ ಹೊಗಳಬೇಕು, ಅದನ್ನ ಪ್ರತಿಫಲ ಪಡ್ಕೊಳ್ಬೇಕು ಅನ್ನೋದು ಗೊತ್ತಿತ್ತು. ಕೆಲವರು ಹಾಗಿರ್ತಾರೆ, ಸ್ವಂತ ಅಭಿಪ್ರಾಯ ಅಂದು ಹೇಳಲ್ಲ, ನಿಮ್ಗೆ ಅತ್ಯಂತ ಪ್ರಿಯವಾಗುವಂಥ ಖುಷಿಯಾಗುವಂಥ ಅಭಿಪ್ರಾಯವನ್ನೇ ಕೊಡ್ತಾರೆ. ಓ, ಬಹಳ ಒಳ್ಳೆ ಮನುಷ್ಯ ಅಂತ ಅಂತೀವಿ ನಾವು. ಅವನು ಹಾಗಿದ್ದ. ಇನ್ನೊಬ್ಬ ಮಂತ್ರಿ ಇದ್ದ, ಬಹಳ ಪ್ರಾಮಾಣಿಕ ಆತ. ನಿಜ ಅನಿಸಿದ್ದನ್ನು ಹೇಳಿಬಿಡೋನು. ನೀವು ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲಪ್ಪ, ನನ್ನ ಅಭಿಪ್ರಾಯ ಹೀಗೆ ಅಂತ ಹೇಳ್ಬಿಡೋನು. ಆಗ ಬುದ್ಧಿವಂತ ಮಂತ್ರಿ ಏನ್ ಮಾಡಿದ, ಧ್ವನಿ ಏರಿಸಿ ಆವೇಶದಿಂದ ಮಾತಾಡೋಕೆ ಶುರು ಮಾಡಿದ. ಸ್ವಾಮಿ, ನಾನು ಅನೇಕ ರಾಜರ ಬಗ್ಗೆ ಕೇಳಿದ್ದೇನೆ, ಅವ್ರ ಔದಾರ್ಯದ ಕಥೆಗಳನ್ನು ಕೇಳಿದ್ದೇನೆ. ಆದ್ರೆ ನಮ್ಮ ರಾಜರ ಹಾಗೆ ಉದಾರಹಸ್ತವನ್ನು ಎಲ್ಲೂ ಕೇಳಲಿಲ್ಲ. ರಾಜ ಸಂತೋಷ ಪಡ್ತಿದ್ದ. ಅದು ಮತ್ತೆ ಮುಂದುವರಿಸ್ದ. ಸ್ವಾಮಿ, ಭಗವಂತನ ನಾವ್ಯಾರೂ ನೋಡಿಲ್ಲ, ಎಲ್ಲಿದಾನೋ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಹೇಳ್ತೇನೆ, ಸಾಕ್ಷಾತ್ ಭಗವಂತನೇ ಮುಂದೆ ಬಂದು ನಿಂತರೂ ಕೂಡ ನಮ್ಮ ರಾಜರಷ್ಟು ಉದಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಅರಸರು ಮನಸ್ಸು ಮಾಡಿದ್ರೆ ಯಾವುದಾ ಸಾಧ್ಯ? ಅವ್ರು ಏನು ಬೇಕಾದರೂ ಕೊಡ್ತಾರೆ ಅಂತ ಜೋರಾಗಿ ಮಾತಾಡ್ತಾ ಇದ್ದ. ಇನ್ನು ಉಳುಕಿ ದರ್ಬಾರಿಗಳಿದ್ರಲ್ಲ, ಅವರು ಸಾಕಷ್ಟು ಜನ ರಾಜನ ಮೆಚ್ಚಿಸ್ಲಿಕ್ಕಂತ ಕುಳಿತವರು ಜೋರಾಗಿ ತಪ್ಪಾಳಿ ತಟ್ಟಿ ಮೆಚ್ಚುಗೆ ತೋರಿಸಿದ್ರು. ರಾಜನ ಸಂತೋಷಕ್ಕೆ ಮಿತಿ ಇದೆಯಾ? ಭಾರಿ ಖುಷಿ ಆಯ್ತು. ಅವನ ದೃಷ್ಟಿ ಇನ್ನೊಬ್ಬ ಮಂತ್ರಿ ಕಡೆ ಹೋಯ್ತು. ಅವನು ಸುಮ್ಮನೆ ಕೂತಿದ್ದ, ಮುಖದ ಮೇಲೆ ಏನು ಸಂತೋಷ ಇರಲಿಲ್ಲ, ಚಪ್ಪಾಳೆನೂ ತಟ್ಟಲಿಲ್ಲ. ರಾಜ ಹುಬ್ಬು ಗಂಟಿಕೆ ಕೇಳಿದ, ಯಾಕೆ ಮಂತ್ರಿಗಳೇ, ಆ ಮಂತ್ರಿಗಳ ಅಭಿಪ್ರಾಯ ಸರಿ ಬರಲಿಲ್ವಾ ನಿಮಗೆ? ನಾನು ಉದಾರಿ ಅಲ್ವಾ ಅಂತ ಕೇಳಿದ. ಪ್ರಾಮಾಣಿಕ ಮಂತ್ರಿ ವಿನಯದಿಂದ ಹೇಳಿದ, ಸ್ವಾಮಿ, ತಾವು ಉದಾರಿಗಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ನೀವೇನು ಮಾಡಿದರೂ ಕೂಡ ಅದು ಭಗವಂತನ ಇಚ್ಛೆ ಅಂತೆ ಆಗೋದು. ತಮಗೆ ಕೊಡಬೇಕು ಅನ್ನೋ ಪ್ರೇರಣೆ ಕೂಡ ಭಗವಂತನಿಂದಾನೇ ಬಂದದ್ದು. ಅವನ ಇಚ್ಛೆ ವಿರುದ್ಧ ಯಾರು ಹೋಗ್ತಾರೆ? ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಅಂದ ಬುದ್ಧಿವಂತ ಮಂತ್ರಿ ಕೂತಿದ್ನಲ್ಲ. ಹೌದಾ, ನಿಮಗೆಲ್ಲ ದೇವ್ರ ಎದುರು ಬಂದೇ ಕೊಡ್ತಾನ? ಕೊಡೋರು ಮಹಾರಾಜರು, ದೇವರಲ್ಲ ಅಂತ ಜೋರಾಗಿ ಧ್ವನಿಯಲ್ಲಿ ಮಾತಾಡಿ ಮತ್ತೆ ಚಪ್ಪಾಳೆಗೆ ಇಟ್ಟಿಸ್ಕೊಂಡ. ರಾಜನಿಗೂ ತನ್ನ ಸಾಮರ್ಥ್ಯ ತೋರಿಸ್ಬೇಕು ಅನ್ನಿಸ್ತು. ಪ್ರಧಾನಮಂತ್ರಿನ ಕರೆದ. ಅವನ ಕಿವಿಯಲ್ಲಿ ಏನೋ ಹೇಳಿದ. 4 ಕ್ಷಣದೊಳಗೆ 2 ಮೊರ ಬಂದು. ಆ ಒಂದು ಮರದ ತುಂಬ ಸಿಹಿ ಖಾದ್ಯಗಳು, ಹಣ್ಣು ಹಂಪಲುಗಳು ಮತ್ತು 100 ವರಹ ಬಂಗಾರದ ನಾಣ್ಯಗಳು. ಆ ಮರವನ್ನು ಪ್ರಾಮಾಣಿಕ ಮಂತ್ರಿ ಕೊಟ್ಟ. ರಾಜ ತನ್ನ ಹೊಗಳಿದಂತ ಮಂತ್ರಿಯನ್ನು ಕರೆದು ಇನ್ನೊಂದು ಮರ ಕೊಟ್ಟ. ಅದರ ಒಂದು ತೆಂಗಿನಕಾಯಿ ಮಾತ್ರ ಇತ್ತು. ಅದನ್ನು ನೋಡಿದ ಮೇಲೆ ಆ ಹೊಗಳಿದ್ನಲ್ಲ ಅಷ್ಟೊಂದು ಬುದ್ಧಿವಂತ ಮಂತ್ರಿ ಮುಖ ಸಣ್ಣಗಾಯ್ತು. ಚಿಕ್ಕ ತೆಂಗಿನಕಾಯಿ, ಒಳಗೆ ಹಗರಿದ್ದದ್ದು ನೋಡಿದ್ರೆ ಒಳಗೆ ನೀರು ಇದ್ದಂಗೆ ತೋರಿಸ್ಲಿಲ್ಲ. ಏನ್ ಮಾಡೋದು? ಒಣಗಿದ ಕಾಯಿ ತಂದು ಮುಖ ಒಣಗಿಸ್ಕೊಂಡು ಹೊರಗೆ ಹೋದ. ಹೊರಗಡೆ ಹೋದ್ಮೇಲೆ ಆ ಪ್ರಾಮಾಣಿಕ ಮಂತ್ರಿ ಆ ಹೊಗಳ ಭಟ್ಟ ಮಂತ್ರಿ ಹತ್ತಿರ ನೋಡಿ ಹೇಳಿದ, ಯಾಕೆ ಮಂತ್ರಿ, ಬೇಜಾರಾಯ್ತಾ ನಿನಗೆ? ಹೌದ್ರಿ ಅಂದವನು. ಇಷ್ಟು ಹೊಗಳಿದ್ದೀನಿ, ಮನುಷ್ಯನಿಗೆ ಏನಾದರೂ ಕೊಡ್ಬೇಕಲ್ಲ. ನಿಮಗೆ ನೋಡಿ ಆ ಸಿಹಿ ಪದಾರ್ಥ ಏನೇನೋ ಕೊಟ್ಟಿದ್ದಾನೆ, ವಸ್ತು ಕೊಟ್ಟಿದ್ದಾನೆ, 100 ವರ ಕೊಟ್ಟಿದ್ದಾನೆ, ನನಗೆ ಒಣಗಿ ತೆಂಗಿನಕಾಯಿ ಕೊಟ್ಟಿದ್ದಾನೆ. ಸುಮ್ಮನೆ ಹೊಗಳಿ ಏರಿಸಿ ಕೂಡಿಸಿ ಅವನ್ನ. ಆ ಪ್ರಾಮಾಣಿಕ ಮಂತ್ರಿ ಹೇಳಿದ, ಒಂದು ಕೆಲಸ ಮಾಡಿ, ನನ್ನ ಮೊರ ನೀವು ತಗೊಳ್ಳಿ, ನನ್ನ ತೆಂಗಿನಕಾಯಿ ಸಾಕು. ಆ ದೇವರ ಪ್ರಸಾದಪ್ಪ, ನನಗೆ ಸಿಹಿ ಪದಾರ್ಥ ಹಣಕ್ಕಿಂತ ದೇವರ ಆಶೀರ್ವಾದ ಮುಖ್ಯ. ಹೌದಾ ಅಂದ ಇನ್ನೊಬ್ಬ. ಅದಕ್ಕೆ ಕಾದ್ಕೊಂಡು ಕೂತವ್ರಂಗೆ, ಹಾಗಾದ್ರೆ ತಗೊಳ್ಳಿ ಅಂತ ನನ್ನ ಮೊರ ಕೊಟ್ಟು ಮೊರ ಬದಲಾಯಿಸ್ಕೊಂಡ. ಇಬ್ರು ಮನೆಗೆ ಹೋದ್ರು. ಹೊಗಳ ಭಟ್ಟ ಮಂತ್ರಿ ಬಹಳ ಖುಷಿಯಾಗಿದ್ದ. 100 ವರಹ ಇದೆ, ಸಿಹಿ ತಿಂಡಿ ಇದೆ, ಏನೇನೋ ಇದೆ ಅಲ್ಲ, ಒಳಗೆ ಬಟ್ಟೆ ಇದೆ. ಪ್ರಾಮಾಣಿಕ ಮಂತ್ರಿ ಮನೆಗೆ ಹೋಗಿ ಕಾಯಿ ಒಡೆದ. ಅದ್ರ ಒಳಗೆ 100 ಮುತ್ತುಗಳು, ರತ್ನಗಳು ಬಂದು. ಆಶ್ಚರ್ಯ ಆಯ್ತು ಅವನಿಗೆ. ಅವನ್ನೆಲ್ಲ ಬಟ್ಟೆಯಲ್ಲಿ ಕಟ್ಕೊಂಡು ಮರುದಿವಸ ದರ್ಬಾರಿಗೆ ಬಂದು ರಾಜನಿಗೆ ಹೇಳಿದ, ಮಹಾಸ್ವಾಮಿ, ಇದೇ ನೋಡಿ ಭಗವಂತನ ಶಕ್ತಿ. ನೀವು ಆ ಮಂತ್ರಿ ಕೊಟ್ಟಂಥ ಮುತ್ತು ರತ್ನಗಳನ್ನು ಭಗವಂತ ನನಗೆ ಕೊಡಿಸಿದಂಥ ವರಹಗಳನ್ನು ಅವ್ರಿಗೆ ಕೊಡಿಸ್ದ. ನೀವು ಕೊಡಬೇಕಂದ್ರೂ ಕೂಡ ಆಗಲಿಲ್ಲ ಅದು. ಅದರಿಂದ ಭಗವಂತನ ಇಚ್ಛೆ ವಿರುದ್ಧ ಯಾವ ಕೆಲಸನೂ ಆಗೋದಲ್ವಾ ಅಂದ. ರಾಜ ಹೌದಪ್ಪ ಅಂದ. ಹೌದು, ನಾನು ಕೊಡಬೇಕು ಅಂತ ಅವನಿಗೆ ತೆಂಗಿನಕಾಯಿ ಕೊಟ್ಟ ಉದ್ದೇಶ ಒಳಗಡೆ ಮುತ್ತು ರತ್ನ ಮುಟ್ಟಬೇಕು ಅವನಿಗೆ ಅಂತ ಕೊಟ್ಟಿದ್ದು. ಆದರೆ ಅವನ ದೈವ ನಿಮಗೆ ಒಪ್ಪಿಸ್ತು, ನಿಮಗೆ ಕೊಟ್ಟಂತ ಹಣ ಅವನಿಗೆ ಹೋಯ್ತು. ಅದಕ್ಕೆ ಹೇಳ್ತಾನೆ, ದೇವರಲ್ಲಿ ನಂಬಿಕೆ ಗಟ್ಟಿಯಾಗಿದ್ದರೆ ಯಾವುದು ಅನ್ಯಾಯ ಆಯಿತು ಅಂತ ಅನ್ಕೊಂಡಿದ್ದೇವೋ ಅದೇ ಒಳಿತೂ ಆಗಿರುತ್ತೆ. ಗೊತ್ತಾಯ್ತಲ್ಲ ಹೇಳಿದ್ ನಾನು.
ಎಷ್ಟೋ ಸಲ ಅನ್ಯಾಯ ಆಯಿತು ನನಗೆ ಎಂದಿರ್ತೀವಿ. ಅನ್ಯಾಯ ಅಲ್ಲ ಅದು. ನನ್ನ ಪರಿಚಯದ ಒಬ್ಬರು ಸ್ನೇಹಿತರು ದೊಡ್ಡ ಮೆಡಿಕಲ್ ಹಾಸ್ಪಿಟಲ್ ಮುಂದೆ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಬಹಳ ಒಳ್ಳೆ ಮನುಷ್ಯ, ಪ್ರಾಮಾಣಿಕ ಮನುಷ್ಯ. ಯಾಕೋ ಮಾಲೀಕರಿಗೆ ಕೋಪ ಬಂದು ಹೊರಗೆ ಹಾಕ್ಬಿಟ್ರು, ನೌಕರಿಯಿಂದ ಹೊರಗೆ ಹೋಗು ಅಂತ. ಅವನಿಗೆ ಬೇರೆ ಕೆಲಸ ಬರಲ್ಲ, ಏನು ಮಾಡಲಿ ನಾನು ಒದ್ದಾಡ್ಬಿಟ್ಟ. ನಂತರ ಹುಡುಕ್ಬೇಕಲ್ಲ, ಕೆಲಸ ಹೋಯಿತು. ಆ ಮ್ಯಾನೇಜರ್ನ ಬೈಕೋತಾ ಇದ್ದ, ಅವನಿಂದಾಗ ನಾನು ಕೆಲಸ ಕಳ್ಕೊಂಡು ಅನ್ಯಾಯ ಆಯಿತು ನನಗೆ ಅಂತ. ಅವನಿಗೆ ಮನುಷ್ಯನಿಗೆ ಚೆನ್ನಾಗಿ ಅಕ್ಷರ ಚೆನ್ನಾಗಿ ಬರೀತಿದ್ದ, ಕ್ಯಾಲಿಗ್ರಾಫಿ ಅಂತಾರೆ. ಅದನ್ನು ಬಳಸ್ಕೊಂಡು ಶಾಲೆಗೆ ಹೋಗಿ ಕ್ಯಾಲಿಗ್ರಾಫಿ ಕಲಿಸಿ ಮುಂದೆ ಬಹುದೊಡ್ಡ ಸಂಸ್ಥೆ ಮಾಡಿದ್ರು ಅವರು. ಆತ ಹೇಳ್ತಿದ್ದ, ನಾನು ದೊಡ್ಡ ಸಂಸ್ಥೆ ಕಟ್ಟೋದಕ್ಕೆ ಕಾರಣ ಆ ಮ್ಯಾನೇಜರ್. ಅವನು ಅಲ್ಲೇ ಇಟ್ಕೊಂಡಿದ್ರೆ ನಾನು ಇನ್ನೂ ಅಲ್ಲಿವರೆಗೂ ಬಿಲ್ ಬರಿತಾ ಕೂತಿರ್ತಿದ್ದೆ, ಈ ಸಂಸ್ಥೆ ಆಗ್ತಿರ್ಲಿಲ್ಲ ಅಂತ. ಹೌದಲ್ವಾ? ಗಟ್ಟಿ ನಂಬಿಕೆ ಇರಬೇಕು ದೇವರಲ್ಲಿ. ಆಗ ಯಾವುದು ಅನ್ಯಾಯ ಆಯಿತು ಅಂದ್ಕೊಂಡಿದ್ದೇವೋ ಅದೇ ಒಳಿತಾಗಿರುತ್ತದೆ. ಅದನ್ನು ನಾನೇ ಮಾಡಿದ್ದು ಅಂತ ಅಹಂಕಾರ ಪಟ್ಟರೆ ಎಲ್ಲ ವಿಫಲ ಆಗ್ತದೆ. ಈ ನಂಬಿಕೆ ಅನ್ನೋದು ಮಾಗುವಿಕೆಯ ಲಕ್ಷಣ ಅದು.